ಬೀದರ್ ಜಿಲ್ಲೆಯಲ್ಲಿ ಏನು ನಮ್ಮದು ಕಾರಂಜ ಮುಳುಗಡೆ ಸಂತ್ರಸ್ತರದು ಸಮಸ್ಯೆ ಏನದ ಅಂದ್ರೆ ಇವತ್ತು 4 ತಿಂಗಳಾಯಿತು ಅಲ್ಲಿ SO ಆಫೀಸರೇ ಇಲ್ಲ, ಅಲ್ಲಿ ಭೂಸ್ವಾಧೀನ ಅಧಿಕಾರಿ ಇಲ್ಲ. ಆಮೇಲೆ ನಮ್ಮ ಆಫೀಸಲ್ಲಿ ಒಯ್ದು ಹಾಕ್ಯಾರ ಅಂದ್ರೆ ರೇಷ್ಮೆ ಇಲಾಖೆದ ಒಯ್ದು ಹಾಕ್ಯಾರ. ಇವತ್ತು ನಮ್ಮ ಜಿಲ್ಲೆದಲ್ಲಿ ಅಂದ ಯಾಕಂದ್ರೆ ನಾವು ರೈತರು ಇಲ್ಲ, ನಾವು ರೈತರಿಂದ ಏನಾಗಿದೆ ಹೇಳ್ರಿ. ಇವತ್ತು 4 ತಿಂಗಳಾಯ್ತು ಅಲ್ಲಿ ಆಫೀಸರ್ ಇಲ್ಲ, ಅಲ್ಲಿ ಆಫೀಸ್ ಇದ್ದಿಲ್ಲಪ್ಪ ಅದ. ಇವತ್ತು ರೈತರಿಂದ ಮುಳುಗಡೆ ರೈತರು ಇವತ್ತು ಪೇಮೆಂಟ್ ಆಗವ, ಯಾವ ಕೋರ್ಟ್ ಜಜ್ಮೆಂಟ್ ಆಗಿವ ಮಟ್ಟಿವ. ಇವ್ರು DC ಅವ್ರು ಕೇಳಿದ್ರೆ ಅವ್ರು ತಮ್ಮ ಅಸಹಾಯಕ ತೋರ್ಲತ್ತಾರ. ಯಾರು ಏನಾದ್ರು ಯಾಕೆ ಬರ್ಲಾಗ್ತಾ ಇರಲಿಲ್ಲ, ಯಾಕೆ ಭೂಸ್ವಾಧೀನ ಅಧಿಕಾರಿ ಯಾಕೆ ಹಾಕ್ಲಾಕ್ ನಿಮ್ಗೆ ಇದು ಇಲ್ಲ. ಜಿಲ್ಲಾಧಿಕಾರಿ ಆದ್ಮೇಲೆ ನಿಮ್ಮ ಜಿಲ್ಲೆಯಿಂದ ಯಾವ್ದು ಸಮಸ್ಯೆ ಬಗೆಹರಿಸಬೇಕು, ಯಾವ ಕಬ್ಬಿನ ಸಮಸ್ಯೆ ಆಗಬೇಕು, ಯಾವುದರಿಂದ ನಮ್ದು ರೈತರ ಕಾರಂಜ ರೈತರದಾಗಲಿ ಏನೇ ಸಮಸ್ಯೆ ಅದ ಅಂದ್ರೆ ನೀವು ಮೊದಲು ಬಗೆಹರಿಸೋದಂದ್ರೆ ದಿಟ್ಟತನ ನಿರ್ಧಾರ ತೊಗೋಬೇಕು. ನೀವು ದಿಟ್ಟತನ ನಿರ್ಧಾರ ತೊಗೊಳಕ್ಕೆ ತಯಾರಿಲ್ಲ ನೀವು ಯಾವುದೇ ವಿಷಯದಾಗ. ಯಾಕಂದ್ರೆ ಬೀದರ್ ಜಿಲ್ಲೆ ನಾವು ನೋಡ್ತಾ ಇದ್ದೀವಿ, ಯಾವ ವಿಷಯದಾಗೂ ನೀವೇನೋ ಜಿಲ್ಲಾಧಿಕಾರಿಯವರು ಇವತ್ತಿಂದ ನಾವು ಅಯೋಗ್ಯರಾಗಿರಿ ಅಂತ ನಾವು ಹೇಳ್ಬೇಕಾಗ್ಯದ. ಯಾಕಂದ್ರೆ ಯಾವುದೇ ವಿಷಯದಾಗ ಇವತ್ತು ನೀವೆಂದ ಜಿಲ್ಲಾಧಿಕಾರಿಯವರು ದಿಟ್ಟ ಯಾವ SO ಆಫೀಸ್ ಬಂದ್ರೆ ಯಾವ ವಕೀಲ ಮನೆ ಕರೀತಾರ, ಅವರು ಹೋಯ್ತಾರ, ಇಲ್ಲಿ ಹೋಯ್ತಾರ ಅಂತ ಹೇಳ್ತೀರಿ. SO ಆಫೀಸರ್ ಯಾಕೆ ಬರಲ್ಲ, ಯಾಕೆ ಅಪಾಯಿಂಟ್ ಮಾಡೋ ಹೊಂಟ್ರಿ? ಜಿಲ್ಲಾಧಿಕಾರಿ ಅಂದ್ರೆ ಇವತ್ತಿಂದ ಭೂಸ್ವಾಧೀನ ನೀವೇ ಮಾಡಿರಿ, ನೀವೇ ರೈತರಿಗೆ ದುಡ್ಡು ಕೊಡ್ರಿ. ಯಾಕಂದ್ರೆ ರೈತರ ಭೂಮಿ ಅಂದ್ರೆ ಇವತ್ತು 30-40 ವರ್ಷದಿಂದ ನೀರು ನಿಂದಿರ್ತಾವ, ಹೆಚ್ಚುವರಿ ಜಮೀನು ಮುಳುಗಡೆ ಆಗ್ಯಾವ. ಆ ಫೈಲ್ಗೂ ಮೂವ್ ಆಗಬೇಕು. ಇನ್ನೇನು ಕಮಿಟಿ ರಿಪೋರ್ಟ್ ಹೋಯ್ತು, ಕಮಿಟಿ ರಿಪೋರ್ಟ್ ಹೋಗಿ ಅಂದ್ರೆ ಅದು ವರದಿ ಕೊಡಬೇಕಾದ್ರೆ SO ಬೇಕು. ಯಾರು ಏಟ್ ತೊಗೊಂಡಾರ ಯಾಟಿಲ್ಲ 398,000 ಅದು ವರದಿ ಕೊಡ್ಲಿಕ್ಕೆ ಯಾರು ಬೇಕು? ಆಫೀಸರ್ ಬೇಕು. ಆಫೀಸರೇ ಇಲ್ಲ ಅಂದಮೇಲೆ ಅಲ್ಲಿ ಯಾರು ಇಲ್ಲ ಅಂದಮೇಲೆ ಕೆಲಸ ಹೆಂಗೆ ಮಾಡಬೇಕು? ನಾವು ರೈತರು ಯಾಕಡೆ ಹೋಗ್ಬೇಕು ಹೇಳಿ? ಇವತ್ತಿಂದ ರೈತರಿಂದ ಭೂಮಿ ಕಳ್ಕೊಂಡು ಇವತ್ತು ಏನು ಅನ್ನ ನೀರು ಇಲ್ದಂಗೆ ಏನು ಇಲ್ದಂಗೆ ಕುಂತಾರೆ. ಇವತ್ತು ಜಿಲ್ಲೆಗೆ ಈಗ ಎಲ್ಲ ಕೆನಾಲ್ನಿಂದಾಗ್ಯದ, ಕುಡಿಲಕ್ಕೆ ನೀರಾಗ್ಯದ, ಎಲ್ಲ ಆಗ್ಯದ. ಈ ಜ್ವಲಂತ ಸಮಸ್ಯೆ ಏನಾದ್ರೆ ಕಾರಂಜ ರೈತರಿಗೆ ಯಾಕೆ ನಿರ್ಲಕ್ಷ್ಯ ಮಾಡತ್ತಾರ? ಯಾಕೆ ಉಸ್ತುವಾರಿ ಸಚಿವರು, ಯಾಕಂದ್ರೆ ಸಚಿವರಿಗೆ ಮತ್ತೆ ಈಗ ನಾಳೆ ಮುಖ್ಯಮಂತ್ರಿ ಆದ್ರೆ ಮತ್ತೆ ಸಚಿವರಾಗಿ ಬರ್ತಾರೆ. ಬಂದಮೇಲೆ ಅಂದ ನಮ್ಗೆಂದ ಸಮಸ್ಯೆ SO ಏನು ಅಪಾಯಿಂಟ್ ಮಾಡಲ್ಲ ಹೋದ್ರಿ ಒಳ್ಳೆ ಅಧಿಕಾರಿ. ಯಾಕಂದ್ರೆ ನಿಷ್ಠಾವನ ಅಧಿಕಾರಿ ಬೇಕು. ಭಾಳ ಇದರಿಂದ ಇರ್ತದೆ, ಸೂಕ್ಷ್ಮವಾಗಿರ್ತದೆ. ಯಾರು ಜಮೀನಿಂದ ಹೋಗ್ಯದ, ಯಾರಿಗಿಂದ ಪರಿಹಾರದಾನ ಬೇಕು, ಯಾರಿಗಿಂದ ಕೋರ್ಟ್ ಜಜ್ಮೆಂಟ್ ಆಗ್ಯಾವ, ಯಾರ್ದು ಏನೇನು ಸಮಸ್ಯೆ ಅದ. ಆಮೇಲೆ ವರದಿ ಏನಾದ್ರು ಸರ್ಕಾರ ಏನು ಕೇಳ್ಯದ, ಆ ಸರ್ಕಾರ ವರದಿಲಿ ಏನಿದೆ. ಯಾಕಂದ್ರೆ ಸಚಿವರು ಹೇಳಿದ್ರು, DC ಅವ್ರಿಗೆ ಹೇಳಿದ್ರು, ಇದು ಮಾಡಿ DC ಅವ್ರ ಸಭೆ ಮಾಡಿ ಒಂದಿಂದ ಇದು ಮಾಡಿ ಅದು ಆಗ್ಯದ. ಅದ್ರಾಗ ಏನಂದ್ರೆ ಈಗ ನಮ್ಗೆ ವರದಿ ಬೇಕಾಗ್ಯದ. ಆ ವರದಿ ಕೊಡಿಸ್ಬೇಕು. ಎಷ್ಟು ಮುಳುಗಡೆ ಎಷ್ಟು ದುಡ್ಡು ತೊಗೊಳಾರ ಅಂತೇಳಿ, ಎಷ್ಟೆಷ್ಟು ರೈತರು. ಯಾಕಂದ್ರೆ ಪರಿಹಾರದಾಗ 81ರಿಂದ 86 ತನ ಎಷ್ಟು ತೊಗೊಳೋರು ಆ ಟೈಮ್ನಾಗ ಜಮೀನು ಹೋಗಿದಾಗ. ಅವು ಒಂದೇ ಮಾನದಂಡ ಮಾಡಿರು. ಒಂದೇ ಮಾನದಂಡ 2 ಕೋಟಿ ಹೆಚ್ಚಿನ ಪರಿಹಾರ ತೊಗೊಳಾರ. ಯಾರು ಡಿಸ್ಟ್ರಿಕ್ಟ್ ಕೋರ್ಟು, ಹೈಕೋರ್ಟು ಅವೆಲ್ಲ ವರದಿಯಿಂದ ಬೇಕಾಗ್ಯದ.